ರೀ ಅವ್ರ ಅಪ್ಪನವನೇ ಅವ್ರ ಅಪ್ಪಂಗೆ ನೀರು ಬಿಡೋ ಕೆಲಸ ಕೊಡಿಸೋಳು ಭವನಿ ಅವ್ರ ಅಪ್ಪಂಗೆ ಗೊತ್ತಾಯ್ತಾ. ಅವ್ರ ಅಪ್ಪಂಗೆ ನೀರು ಬಿಡೋ ಕೆಲಸ, ಅವ್ರ ಅಕ್ಕನ ಮದುವೆ ಮಾಡ್ಯವ್ರೆ, ಕೆಲಸ ಕೊಡಿಸೋಳೆ, ಆ ಕುಟುಂಬ ಎಲ್ಲ ಏನೇನು ಮಾಡಿರೋದು ಎಲ್ಲ ನಾನು ಹಾಕಿಲ್ಲ. ಹಾಂ, ನಮ್ಮನೆ ಆಗ ನಾವು ಓದ್ಸೋಕ್ಕೆ ನಮ್ಮನೇ ಕಳಿಸಿದ್ರಾಗ ನಾವೇನು ಕೆಲಸ ಮಾಡೋಕ್ಕೆ ಇಟ್ಕೊಂಡಿರಲಿಲ್ಲ. ಓದಿಸಿ ಎಲ್ಲ ಮಾಡಿ ಬಿ ಎನೂ ಓದಿಸಿ ನಮ್ಮನೆ ಈ ಹುಡುಗ ಹೊಡ್ಕೊಂಡು ಈ ಹುಡುಗಿಯ ಅವೆಲ್ಲ ಕತೆ. ಅದು ಗೊತ್ತಿಲ್ಲಪ್ಪ, ನೀನೇ ಹೇಳ್ಬೇಕು, ನನಗೇನು ಗೊತ್ತು. ಈಗ ಅವ್ರ ಅಪ್ಪಿಲ್ಲ ಅಂತ ಹೇಳಪ್ಪ, ಅವ್ರ ಅಪ್ಪ ಅಲ್ಲೇ ಒಂದು ಮಾಡ್ಕೊಳ್ಳಿ ನೀರು ಬಿಡ್ತಾವ್ರೆ, ನೀರು ಗಂಟೆ ಕೆಲಸ ಕೊಡಿಸಿರೋದು ಭವಾನಿಯವರು. ಆ ಹುಡುಗಿ ಅಕ್ಕಂಗೂ ಒಬ್ಬ ಕೆಲಸ ಮಾಡಿ ಮದುವೆ ಮಾಡ್ಯಾಳ ಭವಾನಿನೇ. ಈ ಹುಡುಗ ನಮ್ಮಲ್ಲೇ ಬಿ ಎ ಓದಿಸಿದ್ಲು, ಇವನೇ ಗಿರಾಕಿ ಆ ಹುಡುಗಿ ಓದ್ಕೊಂಡು. ಮತ್ತು ನೀವು ಅರ್ಥ ಮಾಡ್ಕೋಬೇಕು ಯಾತಕ್ಕೆ ಮಾಡಿದ್ರು ಏನು ಅಂತವ ಅದೆಲ್ಲ ನಾವು ಈ ರಾಜಕೀಯ ಈಗ ಆಗ್ಲಿಂದ ಹೇಳ್ದಲೇ ಇರೋದು. ಈಗ 8 ತಿಂಗಳಾದ್ಮೇಲೆ ಈಗ ಯಾವ ಉದ್ದೇಶ ಅನ್ನೋದು ನೀವು ನೋಡಿ, ಅವೆಲ್ಲ ಟೈಮ್ ಬಂದಾಗ ಹೇಳ್ತೀರಪ್ಪ. ನಾನು ಯಾಕೆ ಏನಾದ್ರು ಇದ್ರೆ ಈಗ ಒದ್ದವ್ರೆ ಅಂದರೆ ಅವತ್ತೇ ಒಂದು ಕಂಪ್ಲೇಂಟ್ ಕೊಡ್ಬೇಕಲ್ಲಪ್ಪ. ಗೊತ್ತಿಲ್ಲಪ್ಪ ನನಗೆ, ಅದು ನೀವು ಅರ್ಥ ಮಾಡ್ಕೋಬೇಕು ಏನೇನು ಮಾಡ್ಯಾವ್ರಿ ಅಂತ. ನೀವು ಏನು ಸರ್ ಅದು ಗೊತ್ತಿಲ್ಲಪ್ಪ ನನಗೆ, ಅದು ಏನು ಮಾಡ್ಯಾವ್ರಿ ಅಂತ. ನಾನು ಅದೆಲ್ಲ ಯಾಕೆ ಹೇಳಿ ಗೊತ್ತಿಲ್ಲಪ್ಪ ನನಗೆ, ಏನೋ ನನಗೆ ಗೊತ್ತಿಲ್ಲಪ್ಪ. ನನ್ನ ಕಿವಿ ಯಾವ ಬರೋಕ್ಕಿಲ್ಲ, ನನ್ನ ಹತ್ರ ಕಿವಿ ಯಾವ ನನಗೆ ಇದು ನಾನೇನಾಯ್ತು ಪಾಪ. ನನ್ನ ಹೆಂಡ್ತಿ ಇಂಥ ಒಂದು 8-10 ಮದುವೆ ಮಾಡ್ಯಾವಳೆ, ಇನ್ನೊಂದು ಹುಡುಗನ್ನ ಕೊಟ್ಟು ಇದರಲ್ಲಿ ಕೆಲಸ ಕೊಟ್ಟು ಅವು ಒಂದು 10 ವರ್ಷ ಇಟ್ಕೊಂಡು ಸಾಕಿ ಇಂಥ ಇದು ಒಂದೇ ಅಲ್ಲ ಸರ್. ಅವಳು ಪಾಪ ಅವಳ ಜೀವನದಲ್ಲಿ ಎಷ್ಟೋ ಬಡವರು ಅಂದ್ರೆ ಅಯ್ಯೋ ಅಂತಾಳೆ ಅವಳು. ಆ ಥರ ಅವಳಂತ ನನಗೆ ನನ್ನ ಹೆಂಡ್ತಿ ಅಂತ ಏನು ಹೇಳ್ತಾ ಇಲ್ಲ. ಈಗ ಆಯ್ತಪ್ಪ, ಪ್ರಕಾಶ್ ಒಂದು ಸೀಟ್ಗೆ ಒದ್ದಾಡಿದ್ರು, ದೇವೇಗೌಡರು ನನಗೆ ಮುಖ್ಯ ಆರೋಗ್ಯ, ನನಗೆ ರಾಜಕೀಯ ಬೇಡ ಅಂತ ಹೇಳಿ ಮಗ ಅಂತೇಳಿ ಬೆಳಗ್ಗೆ ಓಡಾಡಲಿಲ್ವ, ಓಡಾಡಿ 2 ಮಂಡಿ ನೋವಾಗಿ ಈಗ ಮೊನ್ನೆ ಆಪ್ರೇಷನ್ ಮಾಡಿಸ್ಕೊಂಡು ಪಾಪ ಓದಾಡ್ತಾರೆ. ಏನು ಮಾಡ್ತಾರೆ? ಬೇಕಾದ್ರೆ ಅವಳು MLC ಇಡೀ ಡಿಸ್ಟಲ್ಲಿ ಪಟೇಲ್ರ ಬದಲು ಅವ್ರು ನಿಲ್ಲಿಸಿ ಅಂದರು, ತ್ಯಾಗ ಮಾಡಿಲ್ವಾ? ಸೂರಜ್ಗೆ ತ್ಯಾಗ ಮಾಡಿಲ್ವಾ? ಸ್ವರೂಪಕ್ಕೂ ತ್ಯಾಗ ಮಾಡಿದ್ಲಲ್ಲ. ಅವಳೇ ನಮ್ಮ ಮಗ ಅಂತೇಳಿ ಸೂರಜಿಗೆ ತ್ಯಾಗ ಮಾಡಿಲ್ವ? ಸೂರಜನ್ನ ಇದು ಮಾಡಿ ಇವರಿಂದ ಇಲ್ಲಿ ಅಂದರು, ಯಾವ ನನಗೆ ಬೇಡ ಅಂತ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗ್ಬೋದಾಯ್ತಪ್ಪ, ಪ್ರಕಾಶನ ಮಗನ್ನೇ ಮಾಡಿಲ್ವಾ? ಅವಳು ನಾನು ಪಾಪ ಅವಳ ಬಗ್ಗೆ ಹೇಳೋಕ್ಕಾಗಲ್ಲ ಪಾಪ. ಅವಳು ಎಲ್ಲರೂ ಈಗ ಇಷ್ಟು ವರ್ಷ ಸಾಕಿ ಮುತ್ತಪ್ಪ BA ಪಾಸ್ ಮಾಡೋವರಿಗೆ ಭವನ್ ಬೇಕಾಯಿತು ಸಾಕಿ, ಆಮೇಲೆಲ್ಲೋ IAS ಕಟ್ತೀನಿ ಅಂತ ಹೋಗಿ ಅದೆಲ್ಲ ಇದ್ದು ಏನೋ ಅದೇನೋ ನಮ್ಗೆ ಯಾಕೆ ವಿಷಯ, ಯಾರಿನ್ನೊಬ್ರು ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೇನು ಯಾರ ಬಗ್ಗೆ ಕೆಟ್ಟದ್ದು ಬೇಡ, ಅವ್ರು ದೇವ್ರು ಒಳ್ಳೇದು ಮಾಡಲಿ, ಏನು ಬೇಕಾದ್ರೂ ಅಪಪ್ರಚಾರ ಮಾಡ್ಕೊಳ್ಳಿ. ಅಂಥದ್ದು ಏನಾರು ಯಾವ್ದಾದ್ರು ಒದ್ದು ಪದ್ದಿದ್ದು ರುಜುವತ್ತಿದ್ರೆ ಅದು ಏನೈತೆ ಮಾಡ್ಕೊಳ್ಳಪ್ಪ, ನಾವೇನು ಬೇಡ ಅನ್ನೋಕ್ಕೋತೀವ. ಇದು ಚುನಾವಣೆ ಸಂದರ್ಭದಲ್ಲಿ ಇಂಥವನ್ನ ಇನ್ನೂ ಬಿಡ್ತಾರೆ. ಕೆಲವು ರಾಜಕೀಯ ಪಕ್ಷಗಳವಲ್ಲ, ರಾಷ್ಟ್ರೀಯ ಪಕ್ಷ ಇದೆಲ್ಲ ಚುನಾವಣೆಯಲ್ಲಿ ಏನೇನು ನಡೆಸ್ತಾರೆ ಎಂತು. ಸರ್ಕಾರ ಪ್ರಜ್ವಲ್ ಮೇಲೆ ಯಾರೋ ಡಿಪಾರ್ಟ್ಮೆಂಟಿಗೆ ಪತ್ರ ಬರೆದವ್ರವೆಲ್ಲ ದಾಖಲೆ ಕೊಡ್ತೀನಿ ನಿಮಗೆ. ಕಳೆದ 4 ವರ್ಷದಿಂದ ಅವ್ನಿಗೆ ಎಷ್ಟು ನೋವು ಕೊಟ್ಟವ್ರು, ಅವನಾಗೋತ್ತೆ ತಡೆದವನ ಹುಡುಗ. ಯಾವ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಬರೆದವ್ರೆ 4 ವರ್ಷದಿಂದ, ಬೋತ್ 2 ರಾಷ್ಟ್ರೀಯ ಪಕ್ಷ ಒಂದಲ್ಲ. ಕೆಲವರು ಗೋಪಾಲಯ್ಯನ ಕಾರಲ್ಲೇ ಕೂರಿಸ್ಕೊಂಡು ಓಡಾಡ್ತಾರಿಲ್ವಾ? ಏನು ಸರ್, ಗೋಪಾಲಯ್ಯನ ಹಿಂದ್ಗಡೆ ಕಾರಲ್ಲೇ ಕೂತ್ಕೊಳ್ಳೋಲ್ಲ ಸರ್. ಒಳಸಿಬ್ರಿಗೆ ಬಂದಾಗ ಅವತ್ತು ನಮ್ಮ ಮನೆಗೆ ಊಟಕ್ಕೆ ಬಂದಾಗ ನಾನು ಯಾಕೆ, ನನಗೆ ಗೊತ್ತಿಲ್ಲಪ್ಪ ಏನು ಅಂತೇಳಿ. ಈಗ ಪ್ರಜ್ವಲ್ ಮೇಲೆ ಕೇಸ್ ಹಾಕ್ಯವ್ರೆ, ಆಯಿತು ನಾವೇನು ಬೇಡ ಅಂತ ಕೇಸ್ ಹಾಕ್ಯೋ, ನಾವೇನು ಮಾಡೋಕ್ಕಾಗ್ತದೆ?
ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ಅದಕ್ಕೆ ಬದ್ಧ ಆಯ್ತೀವಿ. ಈಗ ಸೂರತ್ ಮೇಲೆ MLC ಕೇಸ್ ಹಾಕಿದ್ರು, ಅವ್ರಿಗೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ತಲೆ ಬಾಗ್ತೀವಿ. ನನ್ನ ಮೇಲೂ ಕೇಸ್ ಹಾಕಿವ್ರೆ, ನಾನೇನು ಯಾವ ಬೂತ್ಗೆ ಹೋಗಿದ್ದಿಲ್ಲ ಈ ಸರಿಯಾ. ನಾನು ಒಳ್ಳೆಯ ಸಮಯದಲ್ಲಿ ಎಲ್ಲೂ ಓಟೆ ಕೇಳಕ್ಕೆ ಹೋಗಿಲ್ಲ. ನಾನು ಏಕೆ ನೀವು ಅರ್ಥ ಮಾಡ್ಕೋಬೇಕು. ಅದರಿಂದ ನಾನು ಯಾಕೆಂದ್ರೆ ಇಂಥವು ರಿಯಾಕ್ಟ್ ಮಾಡೋಕ್ಕೆ ಹೋದರೆ ಯಾವುದೋ 7-8 ತಿಂಗಳು ಕೇಸ್ಗೆ ಈಗ ರಿಯಾಕ್ಟ್ ಮಾಡೋಕ್ಕೆ ನಾನು ಹೋದ ಏನಂತ ಮತ್ತು ನನಗೇನು ಗೊತ್ತು ಮತ್ತೆ. ಗೊತ್ತಿಲ್ಲಪ್ಪ ನನಗದೇ ಅಲ್ಲ, ನಾನು ಅದೆಲ್ಲ ತಲೆಗೆ ಏನಾರು ಯಾರ ಮೇಲೆ ಕೊಟ್ಟವರು ಏನು ಕೊಟ್ಟರು ನನಗೆ ಗೊತ್ತಿಲ್ಲಪ್ಪ. ನಾನು ಇಂಥವಕ್ಕೆಲ್ಲ ಕೊಟ್ಲಿ ಬಿಡಿ, ಕೊಟ್ಲಿ ಬಿಡಿ. ಆದರೂ ಪಾಪ SP ಅವ್ರಿಗೆ ಕೊಟ್ಟು ಅವರು ತನಿಖೆ ಮಾಡ್ತೀನಿ ಬೇಡ ಅಂದರು. ಏನು ನಾವೇನು ಬೇಡ ಅನ್ನೋಕ್ಕಾಯ್ತದ. ಈಗ ಇಷ್ಟು ವರ್ಷ ಸಾಕ್ಬಿಟ್ಟು ಯಾರು ತಲೆ ಕೂದಲು ಹಿಡ್ಕೊಂಡು ಇದು ಮಾಡ್ತಾರ ಏನ್ರಿ? ಅವ್ರ ಅಕ್ಕನ ಮದುವೆ ಮಾಡುವಾಗೆಲ್ಲ ಜ್ಞಾಪಕ ಇರಲಿಲ್ವಾ? ಅವನ್ನ ಅವ್ರ ಅಪ್ಪನ ನೀರು ಗಂಟಿ ಮಾಡಿರೋ ಜ್ಞಾಪಕ ಇಲ್ವಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.